ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಪವರ್ ಸ್ಟಾರ್ ಅಲ್ಗೋ ಟ್ರೇಡಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾನು ನಿಮಗೆ ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 4.0 ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ಮತ್ತು ಪ್ಯೂರ್ಲಿ ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ ಸ್ನೇಹಿತರೆ. ಅದು ಕೂಡ ಪೊಸಿಷನಲ್ ಸ್ಟ್ರಾಟಜಿ ಅಲ್ಲ ಸ್ನೇಹಿತರೆ, ಇಂಟ್ರಾಡೇ ಸ್ನೇಹಿತರೆ. ಇದು ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 4.0 ಅಂತ ಹೇಳ್ಬಿಟ್ಟು ಸ್ಟ್ರಾಟಜಿ ನೇಮ, ಪ್ಯೂರ್ಲಿ ಸೆನ್ಸೆಕ್ಸ್ ಆಪ್ಷನ್ ಬೈಯಿಂಗ್ ಸ್ಟ್ರಾಟಜಿ, ಇಂಟ್ರಾಡೇ ಸ್ಟ್ರಾಟಜಿ. ನೋಡಿ ಇಲ್ಲಿ ಆಲ್ರೆಡಿ 6 ಡೇಸ್ ಆಗಿದೆ ಈ ಒಂದು ಸ್ಟ್ರಾಟಜಿ ಡಿಪ್ಲೈ ಮಾಡಿ. ಇದು ಲೈವ್ ರಿಪೋರ್ಟ್ ಸ್ನೇಹಿತರೆ, ನಾಟ್ ಆ್ಯಂಡ್ paper trading. Execution type in this trade algo trading platform live auto means real trading friends. ನೋಡಿ ಬ್ರೋಕರ್ ನಿಮಗೆ ಅಲೈಸ್ ಪ್ರಿವ್ಯೂಟ್ ಅಲ್ಲಿ ಡಿಪ್ಲೈ ಆಗಿದೆ. ನೋಡಿ 6 ಡೇಸ್ ಅಲ್ಲಿ ಆಲ್ರೆಡಿ ನಿಮಗೆ 39,265 ರೂಪಾಯಿ ಪ್ರಾಫಿಟ್ ಆಗಿದೆ ಸ್ನೇಹಿತರೆ. ಇದು ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಟ್ರೇಡ್ ಟ್ರಾನ್ ರಿಪೋರ್ಟ್ ಮುಖಾಂತರ ನಾನು ನಿಮಗೆ ತಿಳಿಸೋದ್ರೆ. ನೋಡಿ ಈ ಒಂದು ಸ್ಟ್ರಾಟಜಿ ಯಾವ ರೀತಿ ಟ್ರೇಡ್ ಆಗಿದೆ ಅಂತ ತಿಳಿಸೋದ್ರೆ, ಅದು ಕೂಡ ನಿಮಗೆ ಲಾಸ್ಟ್ ವೀಕ್ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ. ಈ ಒಂದು ಸ್ಟ್ರಾಟಜಿ ವೈಸ್ ವರ್ಸ ಸ್ಟ್ರಾಟಜಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಇರುತ್ತೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು ನಿಮಗೆ ಆಲ್ಮೋಸ್ಟ್ ಆಲ್ ಪ್ರಾಫಿಟ್ ಅನ್ನು ಬುಕ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ ಸ್ನೇಹಿತರೆ. ನೋಡಿ 9 ಗಂಟೆ 21 ನಿಮಿಷಕ್ಕೆ ನಿಮಗೆ ಬೈಕ್ ಸಿಗ್ನಲ್ ಬಂದಿದೆ. 9 ಗಂಟೆ 21 ನಿಮಿಷಕ್ಕೆ 19th ಮಾರ್ಚ್ಗೆ ನೋಡಿ ಈ ತರ ನಿಮಗೆ 10 ಗಂಟೆ 9 ನಿಮಿಷಕ್ಕೆ ನಿಮಗೆ ಎಕ್ಸಿಟ್ ಆಗಿದೆ. ನೋಡಿ ಈ ಒಂದು ಸ್ಟ್ರಾಟಜಿ ಎಕ್ಸ್ಪೈರ್ಡ್ ಇದೆ, ಬೇರೆ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ಡ್ ಬೇಗ, ಬಟ್ ಸೆನ್ಸೆಕ್ಸ್ 2.0 ನಿಫ್ಟಿ 2.0 ಫಾಸ್ಟ್ ಆ್ಯಂಡ್ ಫ್ಯೂರಿಯಸ್ ಅಲ್ಲಿ ಎಕ್ಸ್ಪೈರ್ಡ್ ಇದೆ. ನೆಕ್ಸ್ಟ್ ವೀಕ್ ಎಕ್ಸ್ಪೈರ್ಡ್ ಬೇರೆ ಆಗುತ್ತೆ. ಬಟ್ ಇನ್ ದಿಸ್ 4.0 ಸ್ಟ್ರಾಟಜಿಯಲ್ಲಿ ಏನಾಗಿದೆ, ಇದು ಪ್ಯೂರ್ಲಿ ಇಂಟ್ರಾಡೇ ಸ್ಟ್ರಾಟಜಿ, ನಾಟ್ ಆ್ಯಂಡ್ ಪೊಸಿಷನಲ್, ಪ್ಯೂರ್ಲಿ ಇಂಟ್ರಾಡೇ ಸ್ಟ್ರಾಟಜಿ. ನಿಮಗೆ ಎಕ್ಸ್ಪೈರ್ಡ್ ಇದೆ ಬೇರೆ ಆಗುತ್ತೆ ಸ್ನೇಹಿತರೆ. ನೋಡಿ 19 ಮಾರ್ಚ್ಗೆ ಬೈ ಆಗಿ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನೋಡಿ ಡೌನ್ ಟ್ರೆಂಡ್ ಅಲ್ಲಿ ಎಕ್ಸಿಟ್ ಆಯಿತು. 676 ನಿಮಗೆ ಬುಕ್ ಆಯಿತು. ದಟ್ ಮೀನ್ಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ ಎಕ್ಸಿಟ್ ಆಯಿತು. ಅಗೇನ್ ನಿಮಗೆ ನೋಡಿ ಡೌನ್ ಟ್ರೆಂಡ್ ಅಲ್ಲೇ ಟ್ರೇಡ್ ಬಂತು 10 ಗಂಟೆ 9 ನಿಮಿಷಕ್ಕೆ. ಈ ತರ 3 ಗಂಟೆ 8 ನಿಮಿಷಕ್ಕೆ ನಿಮಗೆ ಏನಕ್ಕೆ ಎಕ್ಸಿಟ್ ಆಯ್ತು ಅಂದ್ರೆ ಯೂನಿವರ್ಸಲ್ ಎಕ್ಸಿಟ್ ಕಂಡೀಷನ್ ನಿಮಗೆ 3 ಗಂಟೆ 8 ನಿಮಿಷಕ್ಕೆ ಈ ಸ್ಟ್ರಾಟಜಿ ಸ್ಕ್ವೇರ್ ಅಪ್ ಆಗಿಬಿಡುತ್ತೆ ಸ್ನೇಹಿತರೆ. ಹಾಗಾಗಿ 3 ಗಂಟೆ 8 ನಿಮಿಷಕ್ಕೆ ನಿಮಗೆ ಯೂನಿವರ್ಸಲ್ ಎಕ್ಸಿಟ್ ಆಗಿ ಕ್ಲೋಸ್ ಆಯಿತು. ನೆಕ್ಸ್ಟ್ ನೋಡಿ ನಿಮಗೆ ಇಲ್ಲಿ 16,000 ಪ್ರಾಫಿಟ್ ಬುಕ್ ಆಯಿತು. ನೆಕ್ಸ್ಟ್ ನೋಡಿ ಇಲ್ಲಿ ಯಾವ ರೀತಿ ಆಗಿದೆ, 3,056 ರೂಪಾಯಿ ನಿಮಗೆ ಲಾಸ್ ಆಗಿದೆ. ಇದು ಸ್ಟಾಪ್ ಲಾಸ್ ಅಲ್ಲ ಸ್ನೇಹಿತರೆ, ವೈಸ್ ವರ್ಷ ಮುಖಾಂತರ ಟ್ರೇಡ್ ಆಗಿದೆ ಈ ಒಂದು ಸ್ಟ್ರಾಟಜಿ. ನೋಡಿ ನಿಮಗೆ ಶೋ ಮಾಡ್ತೀನಿ ನೋಡಿ ಯಾವ ರೀತಿ ಆಗಿದೆ ಅಂತ ಹೇಳಿ. ನೋಡಿ 9 ಗಂಟೆ 15 ನಿಮಿಷಕ್ಕೆ ಟ್ರೇಡ್ ಬಂತು, 9 ಗಂಟೆ 21 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ದಟ್ ಮೀನ್ಸ್ ಟ್ರೈಲಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ ಪ್ರಾಫಿಟ್ ಬುಕ್ ಆಯಿತು. ಅಗೇನ್ ನೋಡಿ ನಿಮಗೆ 9 ಗಂಟೆ 21 ನಿಮಿಷಕ್ಕೆ ಟ್ರೇಡ್ ಬಂತು, 11 ಗಂಟೆ 57 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ನೆಕ್ಸ್ಟ್ ನಿಮಗೆ 11 ಗಂಟೆ 57 ನಿಮಿಷಕ್ಕೆ ಇಲ್ಲಿ ಟ್ರೇಡ್ ಆದ ನಂತರ ನೆಕ್ಸ್ಟ್ ಟ್ರೆಂಡ್ ಡೌನ್ ಟ್ರೆಂಡ್ ಅಲ್ಲಿ ಬಂದಿರುತ್ತೆ. ಅಲ್ಲಿ ನಿಮಗೆ ಟ್ರೇಡ್ ತಗೊಂಡು ಪ್ರಾಫಿಟ್ ಬುಕ್ ಮಾಡುತ್ತೆ. ನೋಡಿ ಈ ತರ ಆದಾಗ ನಿಮಗೆ ಓವರಾಲ್ 2,850 ರೂಪಾಯಿ ನಿಮಗೆ ಲಾಸ್ ಆಯಿತು ಸ್ನೇಹಿತರೆ ಫಾರ್ 1 ಲಾಟ್ಗೆ ಅಪ್ ಟ್ರೆಂಡ್ ಅಲ್ಲಿ. ನೋಡಿ ಇಲ್ಲಿ 11 ಗಂಟೆ 57 ನಿಮಿಷಕ್ಕೆ ಟ್ರೇಡ್ ಬಂದು 12 ಗಂಟೆ 11 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ಈ ತರ ನೋಡಿ 172 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯಿತು. ಅಂದ್ರೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸಿಕೊಂಡು ನಿಮಗೆ ಪ್ರಾಫಿಟ್ ಬುಕ್ ಆಯಿತು. ಇಲ್ಲಿ ನೋಡಿ ನಿಮಗೆ 12 ಗಂಟೆ 11 ನಿಮಿಷಕ್ಕೆ ಟ್ರೇಡ್ ಬಂದು 1 ಗಂಟೆ 9 ನಿಮಿಷಕ್ಕೆ ಎಕ್ಸಿಟ್ ಆಯಿತು. ಅಂದ್ರೆ ಎಕ್ಸಿಟ್ ಕಂಡೀಷನ್ ಬಂದಿದೆ. ಹಾಗಾಗಿ ಡೌನ್ ಟ್ರೆಂಡ್ ಎಕ್ಸಿಟ್ ಕಂಡೀಷನ್ ಬಂದ್ರೆ ಎಕ್ಸಿಟ್ ಆಗಿ ಇಮಿಡಿಯೇಟ್ಲಿ ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ಮಾಡುತ್ತೆ. ನೋಡಿ 2 ಗಂಟೆ 24 ನಿಮಿಷಕ್ಕೆ ಬಂದು 3 ಗಂಟೆ 3 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. 3,056 ರೂಪಾಯಿ ನಿಮಗೆ ಓವರಾಲ್ ಒಂದು ಲಾಸ್ ಆಗಿದೆ ಸ್ನೇಹಿತರೆ. 3,056 ರೂಪೀಸ್ ಲಾಸ್ ಆಗಿದೆ. ನೆಕ್ಸ್ಟ್ ನೋಡಿ ನಿಮಗೆ 1,747 ರೂಪಾಯಿ ಪ್ರಾಫಿಟ್ ಬುಕ್ ಆಗಿದೆ ಓವರಾಲ್. ನೋಡಿ 23 ಮಾರ್ಚ್ ಅಂದ್ರೆ ಇನ್ ದಿಸ್ ವೀಕ್ ಮಂಡೇ ಸೋಮವಾರ ದಿನ ನಿಮಗೆ ಟ್ರೇಡ್ ಬಂದಿದೆ, ಎಕ್ಸಿಟ್ ಆಗಿದೆ. ಅಗೇನ್ ಟ್ರೇಡ್ ಬಂದು ಅಗೇನ್ ಎಕ್ಸಿಟ್ ಆಗಿದೆ. ಈ ಎಕ್ಸಿಟ್ ಕಂಡೀಷನ್ ಏನಂದ್ರೆ ನಿಮಗೆ ಟ್ರೈಲಿಂಗ್ ಸ್ಟಾಪ್ ಲಾಸ್ ಮುಖಾಂತರ ನಿಮಗೆ 3,720 ರೂಪಾಯಿ ಬುಕ್ ಆಗಿದೆ. ಬಟ್ ಸ್ಟ್ರಾಟಜಿ ಕ್ಲೋಸ್ ಆಗೋದ್ರೆ ನಿಮಗೆ ವೈಸ್ ವರ್ಷ ಸ್ಟ್ರಾಟಜಿ ಸ್ನೇಹಿತರೆ. ಟ್ರೈಲಿಂಗ್ ಸ್ಟಾಪ್ ಲಾಸ್ ಮುಖಾಂತರ ಅಗೇನ್ ನಿಮಗೆ ಟ್ರೈ ಮಾಡ್ತಾ ನಿಮಗೆ ಆಲ್ಮೋಸ್ಟ್ ಪ್ರಾಫಿಟ್ ಬುಕ್ ಮಾಡಲಿಕ್ಕೆ ಟ್ರೈ ಮಾಡುತ್ತೆ. ನೋಡಿ ನೆಕ್ಸ್ಟ್ ನಿಮಗೆ 359 ಪ್ರಾಫಿಟ್ ಬುಕ್ ಆಯಿತು. ನೆಕ್ಸ್ಟ್ ನೋಡಿ ನಿಮಗೆ ಆಕ್ಚುಲ್ ಪ್ರಾಫಿಟ್ ಅಲ್ಲಿ ಇತ್ತು, ಬಟ್ ಮಾರ್ಕೆಟ್ ರಿವರ್ಸ್ ಬಂದಾಗ ನೋಡಿ 3,035 ರೂಪಾಯಿ ನಿಮಗೆ ಲಾಸ್ ಕೂಡ ಆಯಿತು. ಆಕ್ಚುಲ್ ಫಸ್ಟ್ ನಿಮಗೆ ಪ್ಲಸ್ ಅಲ್ಲಿ ಇತ್ತು. ನಿಮಗೆ ವೈಸ್ ವರ್ಷ ಸ್ಟ್ರಾಟಜಿ ಸ್ನೇಹಿತರೆ. ಇದು ಫಿಕ್ಸ್ಡ್ ಟಾರ್ಗೆಟ್ ಇರುವುದಿಲ್ಲ, ಟ್ರೈಲ್ ಆಗುತ್ತೆ. ಟ್ರೈಲ್ ಮಾಡ್ತಾ ನಿಮಗೆ ಪ್ರಾಫಿಟ್ ಬುಕ್ ಮಾಡುತ್ತೆ. ನೋಡಿ ಇಲ್ಲಿ 2,955 ರೂಪಾಯಿ ಲಾಸ್ ಆಯಿತು. ಫಸ್ಟ್ ನೋಡಿ ನಿಮಗೆ 3,500 ಹೆಚ್ಚು ಕಡಿಮೆ ಪ್ಲಸ್ ಅಲ್ಲಿ ಇತ್ತು. ಅಗೇನ್ ನಿಮಗೆ ನೋಡಿ ಒಂದು 3,000 ಲಾಸ್ ಆಯಿತು. ಅಂದ್ರೆ ಏನ್ ಪ್ರಾಫಿಟ್ ಇರ್ತೋ ಅದರಲ್ಲಿ ಮೈನಸ್ ಆಯಿತು, 500 ಪ್ಲಸ್ ಆಯಿತು. ಅಗೇನ್ ನಿಮಗೆ 3,000 ಲಾಸ್ ಆಯಿತು. ಅಗೇನ್ ಫೈನಲಿ ನಿಮ್ಗೆ ಏನಾಯ್ತು ನೋಡಿ 3,888 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯ್ತು ಸ್ನೇಹಿತರೆ. ದಟ್ ಮೀನ್ಸ್ ವೈಸ್ ವರ್ಸ ಸ್ಟ್ರಾಟಜಿ ಸ್ನೇಹಿತರೆ. ಅಪ್ ಟ್ರೆಂಡ್ ಬಂದ್ರೆ ಅಪ್ ಟ್ರೆಂಡ್ ತಗೊಳುತ್ತೆ. ಅಗೇನ್ ನಿಮಗೆ ಅಪ್ ಟ್ರೆಂಡ್ ಇದೆ
ತಿರ್ಗಾ ಡೌನ್ ಟ್ರೆಂಡ್ ಬರೋವರೆಗೂ ವೇಟ್ ಮಾಡಿ ಡೌನ್ ಟ್ರೆಂಡ್ ನ ಕ್ಯಾಪ್ಚರ್ ಮಾಡುತ್ತೆ. ಅಥವಾ ಪ್ಲಸ್ ಅಲ್ಲಿ ಇದ್ದಾಗ ಪ್ರಾಫಿಟ್ ಟ್ರೈನಿಂಗ್ ಅಲ್ಲಿ ಇದ್ದಾಗ ರಿವರ್ಸ್ ಮಾರ್ಕೆಟ್ ಬಂದ್ರೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ ಪ್ರಾಫಿಟ್ ಬುಕ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಟ್ರೇಡ್ಗೆ ವೇಟ್ ಮಾಡುತ್ತೆ. ನೋಡಿ 3 ಗಂಟೆ 8 ಗಂಟೆ ನಿಮಿಷಕ್ಕೆ 3 ಗಂಟೆ 8 ಗಂಟೆ ಸಾರಿ 3 ಗಂಟೆ 8 ನಿಮಿಷಕ್ಕೆ ಸಾರಿ 3 ಗಂಟೆ 8 ನಿಮಿಷಕ್ಕೆ ನಿಮಗೆ ಯೂನಿವರ್ಸಲ್ ಎಕ್ಸಿಟ್ ಆಯಿತು. ಅಂದ್ರೆ ಯೂನಿವರ್ಸಲ್ ಎಕ್ಸಿಟ್ ಟೈಮಿಂಗ್ ನಿಮಗೆ 3 ಗಂಟೆ 8 ನಿಮಿಷ ಸೆಟ್ ಮಾಡಿರೋದ್ರಿಂದ 3 ಗಂಟೆ 8 ನಿಮಿಷಕ್ಕೆ ಎಕ್ಸಿಟ್ ಆಯಿತು ಸೋಮವಾರ ದಿನ. ಈ ತರ ಆದಾಗ ಓವರ್ ಲಾಸ್ ರಿಕವರ್ ಮಾಡಿಕೊಂಡು 1470 ರೂಪಾಯಿ ಪ್ರಾಫಿಟ್ ಬುಕ್ ಆಯ್ತು ಸ್ನೇಹಿತರೆ. ಇನ್ ದಿಸ್ ಫಾಸ್ಟ್ ಟೈಮ್ ಪೀರಿಯಡ್ ಸೆನ್ಸೆಕ್ಸ್ 4.0 ಸ್ಟ್ರಾಟಜಿ. ಇದು ಪ್ಯೂರ್ಲಿ ಇಂಟ್ರಾಡೇ ಸ್ಟ್ರಾಟಜಿ ಸ್ನೇಹಿತರೆ, ಪೊಸಿಷನ್ ಸ್ಟ್ರಾಟಜಿ ಅಲ್ಲ, ಪ್ಯೂರ್ಲಿ ಇಂಟ್ರಾಡೇ ಸ್ಟ್ರಾಟಜಿ. ನೋಡಿ ಇಲ್ಲಿ 635 ರುಪೀಸ್ ಪ್ರಾಫಿಟ್ ಬುಕ್ ಆಗಿದೆ ನಿಮಗೆ. ನೋಡಿ 24 ಮಾರ್ಚ್ಗೆ ಮಂಗಳವಾರ ಫಸ್ಟ್ ಲಾಸ್ ಆಯಿತು, ಸೆಕೆಂಡ್ ನಿಮಗೆ ಪ್ರಾಫಿಟ್ ಆಗಿತ್ತು, ಥರ್ಡ್ ಮತ್ತೆ ನಿಮಗೆ ರಿವರ್ಸ್ ಡೌನ್ ಟ್ರೆಂಡ್ ಟ್ರೇಡ್ ಬಂದಿದೆ, ಟ್ರೇಡ್ ತಗೊಂಡಿದೆ. ಈ ತರ ನಿಮ್ಗೆ ಏನಾಯ್ತು, ಇಲ್ಲಿ 1500 ಮೈನಸ್ ಇತ್ತು, ಅದರಲ್ಲಿ 3300 ಬಂತು. ಅಂದ್ರೆ ನಿಮಗೆ ಹೆಚ್ಚು ಕಡಿಮೆ 3000 ಅನ್ಕೊಂಡ್ರು ನಿಮಗೆ 2000 ಪ್ಲಸ್ ಅಲ್ಲಿ ಇದ್ರಿ. ನೆಕ್ಸ್ಟ್ ನಿಮ್ಗೆ ಏನಾಯ್ತು 1160 ಲಾಸ್ ಆಗ್ಬಿಡ್ತು. ವೈಸ್ ವರ್ಷ ಸ್ಟ್ರಾಟಜಿ ಇದು. ನೆಕ್ಸ್ಟ್ ನಿಮಗೆ ಓವರ್ ಲಾಸ್ ರಿಕವರ್ ಮಾಡ್ಕೊಂಡು ಅದು ಮಂಗಳವಾರ ದಿನ 24 ಮಾರ್ಚ್ಗೆ 635 ರೂಪಾಯಿ ಪ್ರಾಫಿಟ್ ಬುಕ್ ಮಾಡ್ತು. 3 ಗಂಟೆ 8 ನಿಮಿಷಕ್ಕೆ ನಿಮಗೆ ಸ್ಟ್ರಾಟಜಿ ಕ್ಲೋಸ್ ಆಯ್ತು. ಇಲ್ಲಿ ನೋಡಿ 10,960 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಗಿದೆ. ಬುಧವಾರ ದಿನ 25 ಮಾರ್ಚ್ ನೋಡಿ 9 ಗಂಟೆ 15 ನಿಮಿಷಕ್ಕೆ ಟ್ರೇಡ್ ಬಂತು. 1 ಗಂಟೆ 24 ನಿಮಿಷಕ್ಕೆ ಮಧ್ಯಾಹ್ನ ಕ್ಲೋಸ್ ಆಗಿದೆ. ಬೆಳಿಗ್ಗೆ ಅಪ್ ಟ್ರೆಂಡ್ ತಗೊಂಡಿದ್ದು ಟ್ರೇಡ್ ಮಧ್ಯಾಹ್ನ 1 ಗಂಟೆ 24 ನಿಮಿಷಕ್ಕೆ ಕ್ಲೋಸ್ ಆಗಿದೆ. ಮಧ್ಯಾಹ್ನ ಟ್ರೆಂಡ್ ಸ್ಟಾರ್ಟ್ ಆಗಿದೆ ನೋಡಿ 2 ಗಂಟೆ 15 ನಿಮಿಷಕ್ಕೆ ಸ್ಟಾರ್ಟ್ ಆಗಿ 2 ಗಂಟೆ 33 ನಿಮಿಷಕ್ಕೆ ಎಕ್ಸಿಟ್ ಆಯ್ತು. ಏನಕ್ಕೆ ಎಕ್ಸಿಟ್ ಆಯ್ತು ಅಂದ್ರೆ ಡೌನ್ ಟ್ರೆಂಡ್ ಮಾರ್ಕೆಟ್ ಹೋದಂಗೆ ಮಾಡಿ ನಿಮಗೆ ರಿವರ್ಸ್ ಬಂದ್ಬಿಡ್ತು. ರಿವರ್ಸ್ ಬಂದಾಗ ಏನಾಯ್ತು, ಟ್ರೈನಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ 1617 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯ್ತು. ಫಸ್ಟ್ ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ತಗೊಂಡು ಬೆಳಿಗ್ಗೆ ನಿಮಗೆ ಮತ್ತೊಂದು ಸಾರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನಿಮಗೆ ಸ್ಟ್ರಾಟಜಿ ಅರ್ಥ ಆಗ್ಬಿಡುತ್ತೆ ಯಾವ ರೀತಿ ಟ್ರೇಡ್ ಆಗುತ್ತೆ ಅಂತ ಹೇಳ್ಬಿಟ್ಟು. 25 ಮಾರ್ಚ್ಗೆ ಇನ್ ದಿಸ್ ವೀಕ್ ಬುಧವಾರ ದಿನ ವೆಡ್ನೆಸ್ಡೇ ಏನಾಯ್ತು, ಫಸ್ಟ್ ನಿಮಗೆ ಅಪ್ ಟ್ರೆಂಡ್ ಟ್ರೇಡ್ ತಗೊಂಡು 1 ಗಂಟೆ 24 ನಿಮಿಷವರೆಗೂ ಅಲ್ಲೇ ಟ್ರೇಡ್ ಆಯ್ತು. ಈ ತರ ಏನಾಯ್ತು ನೋಡಿ 8563 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯ್ತು. ಅಂದ್ರೆ ಪ್ರಾಫಿಟ್ ಬುಕ್ ಆಯ್ತು ಅಂದ್ರೆ ನೋಡಿ ಟ್ರೈನಿಂಗ್ ಸ್ಟಾಪ್ ಲಾಸ್ ಅಲ್ಲ, ಎಕ್ಸಿಟ್ ಕಂಡೀಷನ್ ಬಂದಿದೆ. ಟ್ರೈನಿಂಗ್ ಸ್ಟಾಪ್ ಲಾಸ್ ಅಲ್ಲ ಸ್ನೇಹಿತರೆ, ಎಕ್ಸಿಟ್ ಅಂದ್ರೆ ಅಪ್ ಟ್ರೆಂಡ್ ಹೋಗಿರೋದು ತಿರ್ಗಾ ನಿಮಗೆ ಡೌನ್ ಟ್ರೆಂಡ್ ಬರೋವರೆಗೂ ವೇಟ್ ಮಾಡಿದೆ. ಟೈಮಿಂಗ್ ಕೂಡ ತೋರಿಸ್ತೀನಿ ನೋಡಿ ನಿಮಗೆ. 1 ಗಂಟೆ 24 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಇಲ್ಲಿ ನೋಡಿ ಸಡನ್ಲಿ 1 ಗಂಟೆ 24 ನಿಮಿಷಕ್ಕೆ ಟ್ರೇಡ್ ಬಂದಿರಲ್ಲ, 2 ಗಂಟೆ 15 ನಿಮಿಷಕ್ಕೆ ಟ್ರೇಡ್ ಬಂದಿದೆ. ಸರಿ ಇಲ್ಲಿ ನೋಡೋಣ. ಇಲ್ಲಿ ನಿಮಗೆ 1 ಗಂಟೆ 24 ನಿಮಿಷಕ್ಕೆ ಎಕ್ಸಿಟ್ ಆಗಿ ನೆಕ್ಸ್ಟ್ ನಿಮಗೆ ಟ್ರೇಡ್ಗೋಸ್ಕರ ವೇಟ್ ಮಾಡಿದೆ. ತಿರ್ಗಾ ಏನಾಗಿದೆ ನಿಮಗೆ ರಿಟರ್ನ್ಲಿ ಡೌನ್ ಟ್ರೆಂಡ್ ಅಲ್ಲೇ ಟ್ರೇಡ್ ಬಂದಿದೆ. 1 ಗಂಟೆ 24 ನಿಮಿಷಕ್ಕೆ 2 ಗಂಟೆ 15 ನಿಮಿಷಕ್ಕೆ ಟ್ರೇಡ್ ಬಂದು 2 ಗಂಟೆ 33 ನಿಮಿಷಕ್ಕೆ ಎಕ್ಸಿಟ್ ಆಗಿದೆ. ಅಂದ್ರೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಅನ್ನು ಬಳಸ್ಕೊಂಡು ನಿಮಗೆ ಎಕ್ಸಿಟ್ ಆಯಿತು. ಅಂದ್ರೆ ನಿಮಗೆ ಡೌನ್ ಟ್ರೆಂಡ್ ಏನು ಬಂದಂಗೆ ಮಾಡಿ ರಿವರ್ಸ್ ಆದಾಗ 1617 ರೂಪಾಯಿ ನಿಮಗೆ ಪ್ರಾಫಿಟ್ ಬುಕ್ ಆಯ್ತು. ಅಂದ್ರೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ 1617 ರೂಪಾಯಿ ಪ್ರಾಫಿಟ್ ಬುಕ್ ಆಯ್ತು. ನೆಕ್ಸ್ಟ್ ನೋಡಿ ಏನಾಯ್ತು, 2 ಗಂಟೆ 33 ನಿಮಿಷಕ್ಕೆ ಟ್ರೇಡ್ ಬಂದಿದೆ. ಅಗೇನ್ ನೋಡಿ ಮತ್ತೊಂದು ಸಾರಿ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. 2 ಗಂಟೆ 15 ನಿಮಿಷಕ್ಕೆ ಬಂತು, 2 ಗಂಟೆ 33 ನಿಮಿಷಕ್ಕೆ ಎಕ್ಸಿಟ್ ಆಯ್ತು. ಅಗೇನ್ ಅದು ಡೌನ್ ಟ್ರೆಂಡ್ ಅಲ್ಲೇ ಟ್ರೇಡ್ ಇತ್ತು, ಬಟ್ ಟ್ರೈನಿಂಗ್ ಸ್ಟಾಪ್ ಲಾಸ್ ಅಲ್ಲಿವರೆಗೂ ರಿವರ್ಸ್ ಬಂದಾಗ ಇಷ್ಟು ಪಾಯಿಂಟ್ಸ್ ಅಂತ ಸೆಟ್ ಮಾಡಿದ್ವಿ. ರಿವರ್ಸ್ ಹೋದಾಗ ಎಕ್ಸಿಟ್ ಆಯ್ತು. ಅಗೇನ್ ನಿಮ್ಗೆ ಏನಾಯ್ತು 233ಗೆ ಮತ್ತೆ ಡೌನ್ ಟ್ರೆಂಡ್ ಟ್ರೇಡ್ ನ ತೆಗೆದುಕೊಂಡು ಏನಾಯ್ತು ನೋಡಿ 3 ಗಂಟೆ 8 ನಿಮಿಷಕ್ಕೆ ಎಕ್ಸಿಟ್ ಆಯ್ತು. 3 ಗಂಟೆ 8 ನಿಮಿಷಕ್ಕೆ ಏನಕ್ಕೆ ಎಕ್ಸಿಟ್ ಆಯ್ತು ಅಂದ್ರೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಅಲ್ಲ ಇದ್ರೆ ಆಕ್ಚುಯಲ್ ಟೈಮಿಂಗ್ ಟ್ರೇಡ್ ಕ್ಲೋಸಿಂಗ್ ಟೈಮಿಂಗ್ ಸ್ಕ್ವೇರ್ ಆಫ್ ಆಗ್ಬಿಡುತ್ತೆ. ಆಟೋಮೆಟಿಕ್ಲಿ 3 ಗಂಟೆ 8 ನಿಮಿಷಕ್ಕೆ ನಿಮಗೆ ಸ್ಟ್ರಾಟಜಿ ಕ್ಲೋಸ್ ಆಗ್ಬಿಡುತ್ತೆ. 25 ಮಾರ್ಚ್ ಈ ತರ ಆದಾಗ 782 ರೂಪಾಯಿ ಇಲ್ಲಿ ಪ್ರಾಫಿಟ್ ಆಯ್ತು. ಓವರ್ ಏನಾಯ್ತು ನೋಡಿ ಇನ್ ದಿಸ್ ವೀಕ್ ವೆಡ್ನೆಸ್ಡೇ ಬುಧವಾರ ದಿನ 10,960 ರೂಪಾಯಿ ಪ್ರಾಫಿಟ್ ಆಯ್ತು ಫಾರ್ 1 ಲಾಟ್ಗೆ. ನೋಡಿ ನಿಮಗೆ ಆಕ್ಚುಯಲ್ ಕ್ಯಾಪಿಟಲ್ ಏನಾಗಿದೆ ನೋಡಿ 4,936 ರೂಪಾಯಿ ನಿಮಗೆ ಆಕ್ಚುಯಲ್ ಕ್ಯಾಪಿಟಲ್ ಯೂಸ್ ಆಗಿದೆ. 4,936 ರೂಪೀಸ್ ಯೂಸ್ ಆಗಿದೆ. ನೆಕ್ಸ್ಟ್ ನೋಡಿ ನಿಮಗೆ ಆಕ್ಚುಯಲ್ ನಿಮಗೆ ಬಟ್ ನಾವು 50,000 ಕ್ಯಾಪಿಟಲ್ ಅಂತ ಹೇಳಿದ್ವಿ. ಬಟ್ ಬಫರ್ ಮಾಡೋದಕ್ಕೋಸ್ಕರ 50,000 ಕ್ಯಾಪಿಟಲ್ ಅಂತ, ಬಟ್ ನೀವು 20 to 25,000 ಅಲ್ಲಿ ಈ ಒಂದು ಸ್ಟ್ರಾಟಜಿನ ರನ್ ಮಾಡ್ಬೋದು ಸ್ನೇಹಿತರೆ. ಇಲ್ಲಿ ನಿಮಗೆ ನಾನು ಹೇಳ್ತಾ ಇಲ್ಲ ಸ್ನೇಹಿತರೆ, ಇಲ್ಲಿ ಟ್ರೇಡ್ ಟ್ರೆಂಡ್ ಲೈವ್ ಕೊಡಿಸ್ಬೇಕಾದ್ರೆ ತಿಳಿಸ್ತಾ ಇದ್ದೀನಿ ನಾನು ನಿಮಗೆ. ನೋಡಿ ನಿಮಗೆ 26ಗೆ ಟ್ರೇಡ್ ಇರುವುದಿಲ್ಲ, ರಾಮನವಮಿ ಪ್ರಯುಕ್ತ ಹಾಲಿಡೇ ಇರೋದ್ರಿಂದ ಅಂದ್ರೆ ಟ್ರೇಡ್ ಇರೋದು. ನೆಕ್ಸ್ಟ್ ನಿಮಗೆ 27 ಮಾತ್ರ ಫ್ರೈಡೇ ನೋಡಿ ಫಸ್ಟ್ ನಿಮಗೆ 918ಗೆ ಟ್ರೇಡ್ ಕ್ಯಾಪ್ಚರ್ ಆಯಿತು, 921ಗೆ ಎಕ್ಸಿಟ್ ಆಯಿತು. ಅದು ಕೂಡ ನಿಮಗೆ ಡೌನ್ ಟ್ರೆಂಡ್ ಅಲ್ಲೇ ಮಾರ್ಕೆಟ್ ಇತ್ತು, ಹಾಗಾಗಿ ಡೌನ್ ಟ್ರೆಂಡ್ ಅಲ್ಲೇ ಟ್ರೇಡ್ ಇರೋದು. ಇವನು 921ಗೆ ಎಕ್ಸಿಟ್ ಆಯ್ತು. ಏನಕ್ಕೆ ಎಕ್ಸಿಟ್ ಆಯ್ತು ಅಂದ್ರೆ ಟ್ರೈನಿಂಗ್ ಸ್ಟಾಪ್ ಲಾಸ್ ಬಳಸ್ಕೊಂಡು ನಿಮಗೆ ಪ್ರಾಫಿಟ್ ಬುಕ್ ಆಯ್ತು. ಅಂದ್ರೆ ನಿಮಗೆ ರಿವರ್ಸ್ ಬಂದ್ಬಿಡ್ತು ಸಡನ್ಲಿ. ಹಾಗಾದಾಗ ಏನಾಯ್ತು, ಓನ್ಲಿ 1 ರೂಪೀಸ್ ಪ್ರಾಫಿಟ್ ಅಲ್ಲಿ ಎಕ್ಸಿಟ್ ಆಯ್ತು.
ನೆಕ್ಸ್ಟ್ ಏನಾಯ್ತು ನೋಡಿ ನಿಮಗೆ 9:21 ಅಗೇನ್ ಟ್ರೇಡ್ ತಗೊಂಡು 37 ನಿಮಿಷಕ್ಕೆ ಟ್ರೇಡ್ ತಗೊಂಡಾಗ 3 ಗಂಟೆ 8 ನಿಮಿಷಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಯ್ತು. 3 ಗಂಟೆ 8 ನಿಮಿಷಕ್ಕೆ ಏನಕ್ಕೆ ಯೂನಿವರ್ಸಲ್ ಎಕ್ಸಿಟ್ ಆಯ್ತು ಅಂದ್ರೆ ಆಟೋಮೆಟಿಕ್ಲಿ 3 ಗಂಟೆ 8 ನಿಮಿಷಕ್ಕೆ ಸ್ಟ್ರಾಟಜಿ ಸ್ಕ್ವೇರ್ ಅಪ್ ಆಗಿಬಿಡುತ್ತೆ ಸ್ನೇಹಿತರೆ. ಇದು ಪ್ಯೂರ್ಲಿ ಇಂಟ್ರಾಡೇ ಸ್ಟ್ರಾಟಜಿ ಸ್ನೇಹಿತರೆ. ಈ ತರ ಆದಾಗ ನೋಡಿ ನಿಮಗೆ 27 ಮಾರ್ಚ್ಗೆ 13,909 ರೂಪಾಯಿ ಪ್ರಾಫಿಟ್ ಬೇಕಾಯ್ತು ಸ್ನೇಹಿತರೆ. ಓವರ್ ಆಲ್ ನೋಡಿ 6 ಡೇಸ್ ಅಲ್ಲಿ ಈ ಒಂದು ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 4.0 ಸ್ಟ್ರಾಟಜಿಯಲ್ಲಿ ಸೆನ್ಸೆಕ್ಸ್ ಆಪ್ಷನ್ ಮೇಕಿಂಗ್ ಸ್ಟ್ರಾಟಜಿಯಲ್ಲಿ 39,265 ರೂಪಾಯಿ ಪ್ರಾಫಿಟ್ ಅನ್ನ ಜನರೇಟ್ ಆಗಿದೆ ಸ್ನೇಹಿತರೆ. ಈ ಒಂದು ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು ಸ್ನೇಹಿತರೆ. ತಾವು ಕೂಡ ಈ ಒಂದು ಸ್ಟ್ರಾಟಜಿನ ಫುಲ್ ಸೋರ್ಸ್ ಗೋಸ್ ಟು ಯುವರ್ ಟ್ರೇಡ್ ಅಕೌಂಟ್ ಆರ್ ಡುಪ್ಲಿಕೇಟ್ ಲಿಂಕ್ ಅವೈಲೇಬಲ್ ಸ್ನೇಹಿತರೆ. ಅದು ಕೂಡ ನಿಮಗೆ ಲೈಫ್ ಟೈಮ್ ಆಗಿ ಅವೈಲೇಬಲ್ ಇರುತ್ತೆ. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. ನೋಡಿ ನಿಮಗೆ 6 ಡೇಸ್ ಅಲ್ಲಿ ಆಲ್ರೆಡಿ 39,365 rupees ಪೇಮೆಂಟ್ ಜನರೇಟ್ ಆಗಿದೆ. ಅದು ಕೂಡ ನಿಮಗೆ 20,000 ಕ್ಯಾಪಿಟಲ್ ಅನ್ನ ಬಳಸ್ಕೊಂಡು ಈ ಒಂದು ಸ್ಟ್ರಾಟಜಿ ಕನ್ಸಿಸ್ಟೆನ್ಸಿ ಪ್ರಾಫಿಟೇಬಲ್ ಸ್ಟ್ರಾಟಜಿ ಅಂತ ಹೇಳ್ಬೋದು. ತಾವು ಕೂಡ ಈ ಒಂದು ಸ್ಟ್ರಾಟಜಿ ತಮಗೆ ಬೇಕಾಗಿದ್ದೇನೆ ಲೋ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ ನೀಡಿದ್ದೇನೆ. ಕಾಂಟ್ಯಾಕ್ಟ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶ ಕಳಿಸಿ ಈ ಒಂದು ಸ್ಟ್ರಾಟಜಿ ಸಂಬಂಧಪಟ್ಟಂಗೆ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಂಡು ತಾವು ಕೂಡ ಈ ಒಂದು ಸ್ಟ್ರಾಟಜಿನ ಫಾಸ್ಟ್ ಅಂಡ್ ಫ್ಯೂರಿಯಸ್ ಸೆನ್ಸೆಕ್ಸ್ 4.0 ಸ್ಟ್ರಾಟಜಿನ ನಿಮ್ಮ ಒಂದು ಟ್ರೇಡ್ ಅಕೌಂಟಲ್ಲಿ ಅದು ಕೂಡ ಲೈಫ್ ಟೈಮ್ ಆಗಿ ತೆಗೆದುಕೊಳ್ಬಹುದು. ದೇರ್ ಇಸ್ ನೋ ಮಂತ್ಲಿ ಫೀಸ್ ಅಟ್ ಆಲ್ ಫ್ರೆಂಡ್ಸ್. Before deploying our strategies or purchasing our strategies, please read this disclaimer carefully friends. ದಯವಿಟ್ಟು ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ಸ್ ಫ್ರೆಂಡ್ಸ್.